ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 34ನೇ ಅಧ್ಯಾಯ 18ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರು ಮುರಿದ ಮನಸ್ಸುಳ್ಳವರನ್ನ ಏನ್ ಮಾಡ್ತಾನಂತೆ, ಸಹಾಯ ಮಾಡ್ತಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅನೇಕ ವಿಚಾರದಲ್ಲಿ ನಮ್ಮ ಮನಸ್ಸುಗಳು ಏನಾಗಿ ಬಿಡ್ತದೆ, ಅದು ಮುರಿದೋಗಿ ಬಿಡ್ತದೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತಗಳಲ್ಲಿ ನಡೆಯುವಂತ ಕೆಲವೊಂದು ಘಟನೆಗಳಿಂದ, ನಮ್ಮ ಕುಟುಂಬದಲ್ಲಿ ಉಂಟಾಗುವಂತ ಕೆಲವೊಂದು ಸಮಸ್ಯೆಗಳಿಂದ ನಮ್ಮ ಮನಸ್ಸುಗಳು, ನಮ್ಮ ಹೃದಯಗಳು ಅದೇನಾಗಿ ಬಿಡ್ತದೆ, ಮುರಿದೋಗಿ ಬಿಡ್ತದೆ. ಪ್ರೀತಿಯುಳ್ಳ ದೇವ ಜನರೇ, ಆಗ ಅಂದುಕೊಳ್ತೇವೆ, ನಾನು ಮುರಿದು ಹೋಗಿದ್ದೇನೆ, ನನ್ನ ಮನಸ್ಸು ಮುರಿದು ಹೋಗಿದೆ, ನಾನು ಕುಗ್ಗಿ ಹೋಗಿದ್ದೇನೆ, ನನಗೆ ಯಾರು ಸಹಾಯವನ್ನ ಮಾಡ್ತಾರೆ, ನನಗೆ ಯಾರು ನೆರವಾಗ್ತಾರೆ ಅಂತೇಳಿ ಅನೇಕ ವಾರ್ತೆ ನಾವು ಯೋಚನೆ ಮಾಡ್ತೇವೆ. ಆದ್ರೆ ಪ್ರೀತಿಯುಳ್ಳ ದೇವ ಜನರೇ, ದೇವರು ನಮ್ಮನ್ನ ಏನ್ ಮಾಡ್ತಾನಂತೆ, ಉದ್ಧಾರ ಮಾಡುವವನಾಗಿದ್ದಾನೆ. ಕುಗ್ಗಿ ಹೋದವರನ್ನ ದೇವರು ಏನ್ ಮಾಡುವವನಾಗಿದ್ದಾನೆ, ಉದ್ಧಾರ ಮಾಡುವವನಾಗಿದ್ದಾನೆ. ಮುರಿದ ಮನಸ್ಸುಳ್ಳವರಿಗೆ ದೇವರು ಏನ್ ಮಾಡ್ತಾರೆ, ನೆರವಾಗ್ತಾರೆ. ಪ್ರೀತಿಯುಳ್ಳ ದೇವ ಜನರೇ, ಅವ್ರು ನಮ್ಮನ್ನು ಯಾವತ್ತು ಕೈ ಬಿಡುವುದಿಲ್ಲ. ಇವನು ಮುರಿದ ಮನಸ್ಸುಳ್ಳವನು, ಇವಳು ಮುರಿದ ಮನಸ್ಸುಳ್ಳವಳು ಎಂದು ದೇವರು ನಮ್ಮನ್ನ ಕೈ ಬಿಡುವುದಿಲ್ಲ. ಕರ್ತನು ನಮಗೆ ನಮ್ಮ ಮುರಿದ ಮನಸ್ಸುಗಳಿಗೆ, ಮುರಿದ ಹೃದಯಗಳಿಗೆ ದೇವರು ಕಟ್ಟಿ ವಾಸಿ ಮಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಹೃದಯದ ಗಾಯಗಳನ್ನ ಕಟ್ಟಿ ವಾಸಿ ಮಾಡುವವರು ನಮ್ಮ ದೇವರು, ನಮ್ಮ ಕಣ್ಣೀರುಗಳನ್ನ ಒರೆಸುವವರು ನಮ್ಮ ದೇವರು, ನಾವು ಕುಗ್ಗಿ ಹೋದಂತ ಸಮಯಗಳಲ್ಲಿ ನಮ್ಮನ್ನ ಬಲಪಡಿಸುವವರು ನಮ್ಮ ದೇವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಅವ್ರು ಇರುವುದರಿಂದಲೇ ನಾವಿವತ್ತು ನಡೀತಾ ಇದ್ದೀವಿ. ಪ್ರೀತಿಯುಳ್ಳ ದೇವ ಜನರೇ, ದೇವರು ನಮಗೆ ಎಲ್ಲಾ ಸಹಾಯಗಳಲ್ಲಿ ಅವ್ರು ನಮಗೇನ್ ಮಾಡ್ತಾರೆ, ನಡೆಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನರನ್ನ ನೀನು ಸಂಧಿಸು ದೇವ್ರೆ. ಮುರಿದ ಮನಸ್ಸುಳ್ಳವರನ್ನ ನೀನು ಕಟ್ಟಿ ವಾಸಿ ಮಾಡು ಸ್ವಾಮಿ. ನೀನು ಅವರಿಗೆ ಸಹಾಯಕನಾಗಿರೋ ದೇವ್ರೆ. ಕುಗ್ಗಿದವರನ್ನ ನೀನು ಉದ್ಧಾರ ಮಾಡು ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.